ಬೆಳಗಾವಿಯ ಜಿಲ್ಲಾಡಳಿತ ವತಿಯಿಂದ ಇಂದು ದಿವಂಗತ ದಿ ದೇವರಾಜ ಅರಸು ರವರ ಜನ್ಮೋತ್ಸವವನ್ನು ಆಚರಿಸಲಾಯಿತು. ಜಿಲ್ಲಾಡಳಿತ ವತಿಯಿಂದ ಹಾಗೂ ಜಿಲ್ಲಾ ಪಂಚಾಯಿತಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ ಜನ್ಮ ಶತಮಾನೋತ್ಸವವನ್ನು ಆಚರಿಸಲಾಯಿತು. ನಗರದ ಕುಮಾರ ಗಂಧರ್ವ ಸಭಾಭವನದಲ್ಲಿ ಆಯೋಜಿಸಿದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಕೋಟೆ ಕೆರೆಯಿಂದ ಚೆನ್ನಮ್ಮ ವೃತ್ತದ ಮಾರ್ಗವಾಗಿ ಕುಮಾರ ಗಂಧರ್ವ ಸಭಾಂಗಣವರೆಗೆ ಡಿ ದೇವರಾಜ ಅರಸು ಅವರ ಭಾವಚಿತ್ರ ಮೆರವಣಿಗೆ ಮಾಡಲಾಯಿತು. ಈ ಭವ್ಯ ಮೆರವಣಿಗೆಯಲ್ಲಿ ಬೆಳಗಾವಿ ತಾಲೂಕಿನ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದರು. ಕಾರ್ಯಕ್ರಮದ ಸಂಸದ ಸುರೇಶ್ ಅಂಗಡಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಸಂಸದ ಸುರೇಶ್ ಅಂಗಡಿ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರು ಧೀಮಂತ ನಾಯಕರಾಗಿದ್ದರು. ಕರ್ನಾಟಕಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ. ಕರ್ನಾಟಕದ ಎಂದು ನಾಮಕರಣ ಮಾಡಿದವರು ಅರಸರು. ಇನ್ನು ಬೆಳಗಾವಿಗೆ ವಿಶೇಷ ಕೊಡುಗೆ ನೀಡಿದ್ದಾರೆ. ಬೆಳಗಾವಿ ವಿಭಾಗಾಧಿಕಾರಿ ಕಚೇರಿ ಸ್ಥಾಪನೆ ಆಗಲು ಕಾರಣೀಭೂತರಾಗಿದ್ದಾರೆ. ಅವರ ಸೇವೆ ಅಪಾರ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಎನ್ ಜಯರಾಮ್, ಬೆಳಗಾವಿ ಎಸಿ ರಾಜಶ್ರೀ, ಜನಪೋರ್ ನಾಗನೂರು ರುದ್ರಾಕ್ಷಿ ಮಠದ ಸಿದ್ದರಾಮ ಶಿವಯೋಗಿಗಳು ಸೇರಿದಂತೆ ಹಲವರು ಗಣ್ಯರು ಭಾಗವಾಗಿದ್ದರು. ನಡೆಯುವಂತಹ ಕಾರ್ಯಕ್ರಮಗಳ ಇದರ ಪರವಾಗಿ ಹಾಗೂ ನಮ್ಮ ಇಲಾಖೆಯ ಪರವಾಗಿ ಪೂಜ್ಯಶ್ರೀ ಜಿಲ್ಲಾ ಪಂಚಾಯತ್ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಯಲ್ಲಪ್ಪನ್ ಸಾಹೇಬರು ಸಹಿತ ನಮ್ಮ ಕರೆಗೆ ಹೋಗ್ಬಿಟ್ಟು ಇವತ್ತು ದಿವಸ ಇಲ್ಲಿ ಬಂದಿದ್ದಾರೆ. ಅವರನ್ನು ಸಹಿತ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಇಲಾಖೆಯ ಪರವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೋ, ಯಾರೋ ಶೈಕ್ಷಣಿಕವಾಗಿ ತೊಂದರೆಗಳಿಗೆ ಅಂತಹ ಧೀಮಂತ ನಾಯಕನನ್ನ ನೆಲೆ ಧುಮುಕುವಂತಹ ಯೋಜನೆಗಳನ್ನ ಜಾರಿಗೊಳಿಸಿ ಅವನನ್ನು ನನಸಾಗಿಸಿಕೊಂಡವರು ಡಿ ದೇವರಾಜ ಅರಸುರವರು. ಇಲ್ಲಿ ನೆರವೇರ್ತಾ ಇದೆ. ಶೃಂಗಾರ ಕರ್ನಾಟಕ ರಾಜ್ಯಕ್ಕೆ ದೇವರಾಜ ಅರಸರ ಶೃಂಗಾರ ಅಂತ ಯಾಕೆ ಈ ಶಬ್ದ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವೆಲ್ಲ ಹೈಸ್ಕೂಲ್ನಲ್ಲಿ ಇದ್ವು. ದೇವರಾಜ ಅರಸರು ಮುಖ್ಯಮಂತ್ರಿ ಆಗೋಕ್ಕಿಂತ ಮೊದಲು ಕರ್ನಾಟಕದ ಹೆಸರು ಮೈಸೂರು ಅಂತಿತ್ತು. ಇದಕ್ಕೆ ಕರ್ನಾಟಕ ಅಂತ ಹೆಸರಿಡಬೇಕಾದಂತ ಮೈಥಿಲಿ ಶೃಂಗಾರ, ಹೆಣ್ಣಿಗೆ ಕುಂಕುಮವೇ ಶೃಂಗಾರ, ಶರಣರಿಗೆ ವಿಭೂತಿಯೇ ಶೃಂಗಾರ, ಕರ್ನಾಟಕ ರಾಜ್ಯಕ್ಕೆ ದೇವರಾಜ ಅರಸರ ಶೃಂಗಾರ ಅಂತ ಅನೇಕ ಅಧಿಕಾರಿಗಳಿಗೆ ದೇವರಾಜ ಅರಸರ ಬಗ್ಗೆ ಇವತ್ತು ಗೊತ್ತಿಲ್ಲ. ಆದರೆ ಅದನ್ನು ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಬಹಳ ರಾಜ್ಯದ ಬಗ್ಗೆ ಮತ್ತು ರಾಷ್ಟ್ರದ ಬಗ್ಗೆ ಅತ್ಯಂತ ಗೌರವವನ್ನ ಹೊಂದಿದಂತ ಮಹಾಪುರುಷ ಇವತ್ತು ಯಾರಾದರೂ ಇದ್ರೆ ಅದು ದೇವರಾಜ ಅರಸು ಅಂತ ಬಹಳ ಅಭಿಮಾನದಿಂದ ಇವತ್ತು ಹೇಳ ಬಯಸ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಪುನರ್ಜನ್ಮವನ್ನ ಕೊಟ್ಟಿದ್ರೆ ಅದು ಯಾರೂ ಅಲ್ಲ, ಅದು ದೇವರಾಜ ಅರಸು ಅಂತ ಇವತ್ತು ಹೇಳ್ಬೇಕಾಗ್ತದೆ. ಕಾಂಗ್ರೆಸ್ಸಿನ ಸ್ನೇಹಿತರು ಇದನ್ನು ಮರಿಬಾರ್ದಾಗ್ತದೆ. ಇವತ್ತು ಒಂದೊಂದು ಸಂವತ್ಸರದ ಕಾರಣದಿಂದ ಇವತ್ತು ದಿವಸ ತನ್ನದೇ ಆದಂತಹ ಸಚಿವಾಲಯವನ್ನು ಸಹಿತ ಹೊಂದಿ ರಾಜ್ಯ ಮಟ್ಟದಲ್ಲಿ ಬೃಹತ್ ಆದಂತಹ ಇಲಾಖೆಯಾಗಿ ಬೆಳೆದಿದೆ. ಈ ಇಲಾಖೆ ಕೇವಲ ವಿದ್ಯಾರ್ಥಿ ನಿರ್ವಹಣೆ ನಡೆಸುವಂತದ್ದು ಮಾತ್ರವಲ್ಲ, ಅದರ ನಿರ್ವಹಣೆ ಮಾಡುವಂತದ್ದು ಮಾತ್ರವಲ್ಲ, ಅದರ ಜೊತೆಗೇನೆ ಶಿಷ್ಯ ವೇತನ, ಶುಲ್ಕ ವಿನಾಯಿತಿ. ದೇವರಾಜ ಅರಸರ ದಿವ್ಯ ಕೀರ್ತಿ ಇವರ ಆಶ್ರಯದಲ್ಲಿ ದಿವಂಗತ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ದರಾಮ ಮಹಾಸ್ವಾಮಿಗಳು ಇವರ ಹಿಡಿದವರಲ್ಲಿ ವಂದಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಜನಪ್ರಿಯ ಜನಾನುರಾಗಿಯಾದ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯಲ್ಲಿ SSLC 90% ಹೆಚ್ಚಿಗೆ